ಬೆಳೆದ ಬೆಳೆಗೆ ಒಳ್ಳೆಯ ಬೆಲೆ ಸಿಗಲ್ಲ ಎಂದು ರೈತರು ನೊಂದುಕೊಳ್ಳುತ್ತಿದ್ದಾರೆ. ಒಂದು ವೇಳೆ ಮಳೆ ಸರಿಯಾಗಿಲ್ಲ ಎಂದರೆ ರೈತರಿಗೆ ಸಂಕಷ್ಟ. ಮನೆಯಲ್ಲಿರುವ ಯಾವುದಾದರೂ ಜಾನುವಾರು ಅನಾಹುತಕ್ಕೆ ಒಳಗಾದರೆ ಅದು ಕೂಡ ರೈತರಿಗೆ ದೊಡ್ಡ ಹೊರೆಯಾಗಿರುತ್ತದೆ. ಆದ್ರೆ ಮನೆ ಮುಂದೆ ಕಟ್ಟಿದ ದನಕರುಗಳನ್ನ ಕಳ್ಳತನ ಮಾಡಿದ್ರೆ ರೈತರು ಜೀವನ ಮಾಡೋದು ಹೇಗೆ? ಇಂತಹ ಘಟನೆಯೊಂದು ಹಾವೇರಿಯಲ್ಲಿ ನಡೆದಿದೆ. ರಾಣೆಬೆನ್ನೂರು ತಾಲೂಕಿನ ಚೌಡಯ್ಯ ದಾನಪುರ ಗ್ರಾಮದ ರೈತ ಸಿದ್ದಪ್ಪ ನಿಂಗಪ್ಪ ಎರಸೀಮೆ ಎನ್ನುವರಿಗೆ ಸೇರಿದ್ದ ಎತ್ತನ್ನು ಮನೆಯ ಹೊರಗೆ ಕಟ್ಟಲಾಗಿತ್ತು. ಮಧ್ಯರಾತ್ರಿ ಕಾರಿನಲ್ಲಿ ಬಂದ ದುಷ್ಕರ್ಮಿಗಳು ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡು ಕಟ್ಟಿದ ಎತ್ತನ್ನು ಬಿಚ್ಚಿದ್ದಾರೆ. ಬಳಿಕ ಅದನ್ನು ತಾವು ತಂದಿದ್ದ ಕಾರಿನಲ್ಲಿ ಹತ್ತಿಸಿಕೊಂಡು ಪರಾರಿಯಾಗಿದ್ದಾರೆ. ಕಳ್ಳತನ ಆಗಿರುವ ಎತ್ತು ಸುಮಾರು 1 ಲಕ್ಷ ಮೌಲ್ಯದ್ದು ಆಗಿದೆ. ಕಳ್ಳರು ಎತ್ತನ್ನು ಕಾರಿನಲ್ಲಿ ಹಾಕಿಕೊಂಡು ಹೋಗುತ್ತಿರುವ ಎಲ್ಲಾ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಘಟನೆಯು ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಇನ್ನು ಕಾರಿನಲ್ಲಿ ಒಂದು ಎತ್ತನ್ನು ಹಾಕಿಕೊಂಡು ಹೋಗಿರುವುದು ಎಲ್ಲರಿಗೂ ಆಶ್ಚರ್ಯ ಮೂಡಿಸಿದೆ. ಏಕೆಂದರೆ ಕಾರಿನಲ್ಲಿ 4 ಪ್ರಯಾಣಿಕರು ಕೂರುವುದೇ ದೊಡ್ಡದು. ಆದ್ರೆ ಒಂದು ಎತ್ತು ತುಂಬಿಕೊಂಡು ಹೋಗಿದ್ದಾರೆ ಎಂದರೆ ಅದು ಸಾಮಾನ್ಯದ ಕೆಲಸವಲ್ಲ. ಸದ್ಯ ಖದೀಮರ ಕೃತ್ಯದಿಂದ ಸುತ್ತಮುತ್ತಲಿನ ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ.